ದತ್ತಪೀಠಕ್ಕೆ ನಾನು ಯಾವತ್ತೂ ಬಂದಿರಲಿಲ್ಲ, ಅದಕ್ಕಾಗಿ ನೋಡೋಣ ಅಂತ ಬಂದಿದ್ದೆ. ನೋಡ್ಕೊಂಡು ಬಂದಿದ್ದೀನಿ, ಬೇರೆ ಏನೂ ಇಲ್ಲ. ಅದು ನಡೆಯುತ್ತೆ, ಅದೇ ಮಾಮೂಲಾಗಿ ಯಾವ ರೀತಿ ಹಿಂದೆಲ್ಲ ನಡೆದಿದೆ ಅದೇ ರೀತಿ ಈ ಬಾರಿ ನಡೆಯುತ್ತೆ. ರಿಪೋರ್ಟ್ ಏನಿತ್ತು ಸರ್? ಗೃಹ ಸಚಿವರೇ ಬಂದು ಭೇಟಿ ಕೊಟ್ಟಿದ್ದೀರಾ, ವೀಕ್ಷಣೆ ಮಾಡಿದ್ರೆ ಎಲ್ಲ ಪರಿಶೀಲನೆ ಮಾಡಿದ್ರು. ಇದು ಇಲ್ಲಿ ಆಕಸ್ಮಿಕ ಭೇಟಿ ಅಷ್ಟೇ, ಬಂದಿರಲಿಲ್ಲ. ಅವಾಗೂ ಬಂದಿರಲಿಲ್ಲ, ಈಗ ಬಂದಿದ್ದೇನೆ. ವಿಶೇಷತೆ ಏನಿಲ್ಲ ರೀ, ಇಲ್ಲ ಆ ಥರ ಏನಿಲ್ಲಪ್ಪ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ದತ್ತಮಾಲೆ ಹಾಕ್ತೀನಿ ಅಂತ ಈಗ ದತ್ತ ಜಯಂತಿ ಇರೋದ್ರಿಂದ ಅವರು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇಲ್ಲ. ಅವ್ರು ಹಾಕೊಳ್ಳಿ ಬಿಡಿ, ಆ ಮಾಲೆ ಹಾಕೊಂಡ್ರೆ ನಮ್ಗೇನಾಗೋದಿದೆ? ಅವ್ರು ಹಾಕ್ಬಾರ್ದು ಅಂತಿದ್ಯಾ? ಅವ್ರು ಹಿಂದೆನೇ ಹಾಕ್ಬೇಕಾಗಿತ್ತು, ಈಗ ಹಾಕ್ತಾ ಇದ್ದಾರೆ. ಅದರಲ್ಲೇನು ವಿಶೇಷತೆ ಕಾಣಲ್ಲ ನನಗೆ. ಅವ್ರು ದಿನ ಹೇಳ್ತಾ ಇರ್ತಾರೆ ಪಾಪ, ಅವರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಕಾಯ್ಲಿ, ಒಂದು 5 ವರ್ಷ ಕಾಯ್ಬೇಕಲ್ಲ. ಆನಂತರ ಜನಗಳ ಮುಂದೆ ಹೋದಾಗ ಏನು ತೀರ್ಪು ಕೊಡ್ತಾರೆ ಅದರಂತೆ ನಡೆಯುತ್ತೆ. ದತ್ತಪೀಠಕ್ಕೆ ನಾನು ಯಾವತ್ತೂ ಬಂದಿರಲಿಲ್ಲ, ಅದಕ್ಕಾಗಿ ನೋಡೋಣ ಅಂತ ಬಂದಿದ್ದೆ. ನೋಡ್ಕೊಂಡು ಬಂದಿದ್ದೀನಿ, ಬೇರೆ ಏನೂ ಇಲ್ಲ. ಅದು ನಡೆಯುತ್ತೆ, ಅದೇ ಮಾಮೂಲಾಗಿ ಯಾವ ರೀತಿ ಹಿಂದೆಲ್ಲ ನಡೆದಿದೆ ಅದೇ ರೀತಿ ಈ ಬಾರಿ ನಡೆಯುತ್ತೆ. ರಿಪೋರ್ಟ್ ಏನಿತ್ತು ಸರ್? ಗೃಹ ಸಚಿವರೇ ಬಂದು ಭೇಟಿ ಕೊಟ್ಟಿದ್ದೀರಾ, ವೀಕ್ಷಣೆ ಮಾಡಿದ್ರೆ ಎಲ್ಲ ಪರಿಶೀಲನೆ ಮಾಡಿದ್ರು. ಇದು ಇಲ್ಲಿ ಆಕಸ್ಮಿಕ ಭೇಟಿ ಅಷ್ಟೇ, ಬಂದಿರಲಿಲ್ಲ. ಅವಾಗೂ ಬಂದಿರಲಿಲ್ಲ, ಈಗ ಬಂದಿದ್ದೇನೆ. ವಿಶೇಷತೆ ಏನಿಲ್ಲ ರೀ, ಇಲ್ಲ ಆ ಥರ ಏನಿಲ್ಲಪ್ಪ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ದತ್ತಮಾಲೆ ಹಾಕ್ತೀನಿ ಅಂತ ಈಗ ದತ್ತ ಜಯಂತಿ ಇರೋದ್ರಿಂದ ಅವರು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇಲ್ಲ. ಅವ್ರು ಹಾಕೊಳ್ಳಿ ಬಿಡಿ, ಆ ಮಾಲೆ ಹಾಕೊಂಡ್ರೆ ನಮ್ಗೇನಾಗೋದಿದೆ? ಅವ್ರು ಹಾಕ್ಬಾರ್ದು ಅಂತಿದ್ಯಾ? ಅವ್ರು ಹಿಂದೆನೇ ಹಾಕ್ಬೇಕಾಗಿತ್ತು, ಈಗ ಹಾಕ್ತಾ ಇದ್ದಾರೆ. ಅದರಲ್ಲೇನು ವಿಶೇಷತೆ ಕಾಣಲ್ಲ ನನಗೆ. ಅವ್ರು ದಿನ ಹೇಳ್ತಾ ಇರ್ತಾರೆ ಪಾಪ, ಅವರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಕಾಯ್ಲಿ, ಒಂದು 5 ವರ್ಷ ಕಾಯ್ಬೇಕಲ್ಲ. ಆನಂತರ ಜನಗಳ ಮುಂದೆ ಹೋದಾಗ ಏನು ತೀರ್ಪು ಕೊಡ್ತಾರೆ ಅದರಂತೆ ನಡೆಯುತ್ತೆ. ದತ್ತಪೀಠಕ್ಕೆ ನಾನು ಯಾವತ್ತೂ ಬಂದಿರಲಿಲ್ಲ, ಅದಕ್ಕಾಗಿ ನೋಡೋಣ ಅಂತ ಬಂದಿದ್ದೆ. ನೋಡ್ಕೊಂಡು ಬಂದಿದ್ದೀನಿ, ಬೇರೆ ಏನೂ ಇಲ್ಲ. ಅದು ನಡೆಯುತ್ತೆ, ಅದೇ ಮಾಮೂಲಾಗಿ ಯಾವ ರೀತಿ ಹಿಂದೆಲ್ಲ ನಡೆದಿದೆ ಅದೇ ರೀತಿ ಈ ಬಾರಿ ನಡೆಯುತ್ತೆ. ರಿಪೋರ್ಟ್ ಏನಿತ್ತು ಸರ್? ಗೃಹ ಸಚಿವರೇ ಬಂದು ಭೇಟಿ ಕೊಟ್ಟಿದ್ದೀರಾ, ವೀಕ್ಷಣೆ ಮಾಡಿದ್ರೆ ಎಲ್ಲ ಪರಿಶೀಲನೆ ಮಾಡಿದ್ರು. ಇದು ಇಲ್ಲಿ ಆಕಸ್ಮಿಕ ಭೇಟಿ ಅಷ್ಟೇ, ಬಂದಿರಲಿಲ್ಲ. ಅವಾಗೂ ಬಂದಿರಲಿಲ್ಲ, ಈಗ ಬಂದಿದ್ದೇನೆ. ವಿಶೇಷತೆ ಏನಿಲ್ಲ ರೀ, ಇಲ್ಲ ಆ ಥರ ಏನಿಲ್ಲಪ್ಪ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ದತ್ತಮಾಲೆ ಹಾಕ್ತೀನಿ ಅಂತ ಈಗ ದತ್ತ ಜಯಂತಿ ಇರೋದ್ರಿಂದ ಅವರು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇಲ್ಲ. ಅವ್ರು ಹಾಕೊಳ್ಳಿ ಬಿಡಿ, ಆ ಮಾಲೆ ಹಾಕೊಂಡ್ರೆ ನಮ್ಗೇನಾಗೋದಿದೆ? ಅವ್ರು ಹಾಕ್ಬಾರ್ದು ಅಂತಿದ್ಯಾ? ಅವ್ರು ಹಿಂದೆನೇ ಹಾಕ್ಬೇಕಾಗಿತ್ತು, ಈಗ ಹಾಕ್ತಾ ಇದ್ದಾರೆ. ಅದರಲ್ಲೇನು ವಿಶೇಷತೆ ಕಾಣಲ್ಲ ನನಗೆ. ಅವ್ರು ದಿನ ಹೇಳ್ತಾ ಇರ್ತಾರೆ ಪಾಪ, ಅವರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಕಾಯ್ಲಿ, ಒಂದು 5 ವರ್ಷ ಕಾಯ್ಬೇಕಲ್ಲ. ಆನಂತರ ಜನಗಳ ಮುಂದೆ ಹೋದಾಗ ಏನು ತೀರ್ಪು ಕೊಡ್ತಾರೆ ಅದರಂತೆ ನಡೆಯುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.